ಒಬ್ಬ ಮುದುಕನ ಕೈಯಲ್ಲಿ ಜಪಮಾಲೆ, ಕಂಠದಲ್ಲಿ ರುದ್ರಾಕ್ಷಮಾಲೆ, ಮುಖ ಶಾಂತವಾಗಿತ್ತು, ಹೃದಯವು ಭಗವತ್ ಸ್ಮರಣೆಯಿಂದ ತುಂಬಿತ್ತು. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಮೌನವಾಗಿ ಜಪಿಸುತ್ತಾ ಗಂಗಾ ನದಿ ತೀರದಲ್ಲಿ ನಡೆಯುತ್ತಿದ್ದನು. ಆ ಮಂತ್ರಧ್ವನಿಯಿಂದ ಗಂಗಾ ನದಿಯ ಅಲೆಗಳಿಗೂ ಚೈತನ್ಯ ಬಂತು. ತೆರೆಗಳು ಮೃದುವಾಗಿ ಮುಟ್ಟುತ್ತಿದ್ದವು. ಅದನ್ನು ಕೇಳಿದ ಕಲಿಪುರುಷ ಎಚ್ಚರಗೊಂಡನು. ಈ ಮಂತ್ರಧ್ವನಿ ಎಲ್ಲಿಂದ ಬರುತ್ತಿದೆ ಎಂದು ಆಕಾಶದಲ್ಲಿ ವಿಹರಿಸುತ್ತಾ ಹುಡುಕಲಾರಂಭಿಸಿದನು. ಅವನ ದೃಷ್ಟಿಗೆ ಬಿದ್ದಿತ್ತು ಒಬ್ಬ ದುರ್ಬಲ ವೃದ್ಧ. ಮರಳಿನ ಮೇಲೆ ಮೃದುವಾಗಿ ನಡೆಯುತ್ತಾ ಅದೇ ನಾಮವನ್ನು ಜಪಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು. ಕಲಿಪುರುಷ ಕೋಪದಿಂದ ಉಗ್ರನಾದ. ಈತನನ್ನೇ ಹಿಡಿಯುತ್ತೇನೆ, ನನ್ನ ರಾಜ್ಯದಲ್ಲಿ ಈ ನಾಮ ಜಪ ನಿಷೇಧಿತ ಎಂದು. ಆದರೆ ಅವನು ಆ ಭಕ್ತನ ಬಳಿಗೆ ಹೋದ ಕೂಡಲೇ ಒಂದು ಆಶ್ಚರ್ಯವಾಯಿತು. ಅವನಿಗೆ ತಾಕುತ್ತಿದ್ದಂತೆಯೇ ಕಲಿಪುರುಷ ಗಾಳಿಯಲ್ಲಿ ಎತ್ತರಕ್ಕೆ ಎಸೆಯಲ್ಪಟ್ಟನು. ಯೋಜನೆ ದೂರ ಬಿದ್ದು ಬಿಟ್ಟನು. ತಲೆನೋವಿನಿಂದ ಭಯದಿಂದ ನಡುಗುತ್ತಾ ಎದ್ದನು. ಇವನಿಗೆ ಬಲವೇನೂ ಇಲ್ಲ. ಆದರೂ ನಾನು ಹತ್ತಿರ ಹೋದರೆ ಇಷ್ಟೊಂದು ಶಕ್ತಿ, ನನ್ನ ಶಕ್ತಿ ಕುಂದಿತೆ ಅಥವಾ ಇದು ಶ್ರೀಕೃಷ್ಣನ ಮಾಯೋ ಎಂದು ಅಲುಗಾಡಿದನು. ಅದಾಗಲೇ ದಾರಿಯಲ್ಲಿ ವೇದವ್ಯಾಸ ಮಹರ್ಷಿಗಳು ಬಂದರು. ಕಲಿಪುರುಷ ಓಡಿ ಹೋಗಿ ಹೇಳಿದ, ವೇದವ್ಯಾಸರೇ, ದಯವಿಟ್ಟು ತಿಳಿಸಿ, ಅವನು ಯಾರು? ನಾನು ಹತ್ತಿರ ಹೋದರೆ ನನ್ನ ಶಕ್ತಿ ಕಳೆದು ಹೋಗುತ್ತದೆ. ವೇದವ್ಯಾಸ ಮುಗುಳ್ನಗುತ್ತಾ ಹೇಳಿದರು, ಓ ಕಲಿ, ಅವನು ಪರಮ ವಿಷ್ಣು ಭಕ್ತ. ಅವನ ನಾಲಿಗೆಯಲ್ಲಿ ನಿರಂತರವಾಗಿ ಹರಿನಾಮ ಜಪ ನಡೆಯುತ್ತಿದೆ. ಆ ನಾಮದ ಶಕ್ತಿಯಿಂದ ವಿಷ್ಣು ಬಲ ಉಂಟಾಗುತ್ತದೆ. ನಿನಗೆ ಹತ್ತಿರ ಹೋಗಲು ಅವಕಾಶವಿಲ್ಲ. ನಿನಗೆ ಅವನನ್ನು ತಾಕುವುದು ಅಸಾಧ್ಯ. ಯಾರು ತ್ರಿಕಣ ಶುದ್ಧಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂದು ನಿತ್ಯ ಜಪಿಸುತ್ತಾರೋ ಅವರತ್ತ ನೀನು ಹೋಗಲು ಸಾಧ್ಯವಿಲ್ಲ. ಅವರ ಮೇಲೆ ನಿನ್ನ ಪ್ರಭಾವ ಇರದು ಎಂದು ಹೇಳಿ ವ್ಯಾಸ ಮಹರ್ಷಿ ದೂರ ನಡೆದು ಹೋದರು. ಆ ದಿನದಿಂದಲೇ ಕಲಿಪುರುಷ ಭಗವನ್ನಾಮ ಸ್ಮರಣೆಗೆ ಅಡ್ಡಿ ಸೃಷ್ಟಿಸಲು ಪ್ರಾರಂಭಿಸಿದನು. ಆದರೆ ಪುಣ್ಯಾತ್ಮರು ಮಾತ್ರ ಹರಿನಾಮ ಇಲ್ಲದಂತೆ ನೋಡಿಕೊಂಡರು. ಆದ್ದರಿಂದಲೇ ಈ ಕಲಿಯುಗದಲ್ಲಿಯೂ ಧರ್ಮ ಒಂದೇ ಕಾಲಿನ ಮೇಲೆ ನಿಂತಿತು. ನಿಜವೇ, ಆ ನಾಮವೇ ಸಾಕು. ಅದು ಇರುವ ಜಾಗದಲ್ಲಿ ಕಲಿಗೆ ಸ್ಥಾನವಿಲ್ಲ. ಅದನ್ನು ಜಪಿಸುವ ಹೃದಯವೇ ಸ್ವತಃ ವೈಕುಂಠವಾಗುತ್ತದೆ.